ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ನಿಮ್ಗೆಲ್ಲ ಗೊತ್ತೇ ಇದೆ, ಎಷ್ಟೋ ಜನರ ನಿರೀಕ್ಷೆಯ ಬಜೆಟ್ ಇವತ್ತು ಮಂಡನೆಯಾಗಿದೆ. ಸರ್ಕಾರದ ಗ್ಯಾರಂಟಿ ಯೋಜನೆಗೆ ಎಷ್ಟು ಅನುದಾನ ಸಿಕ್ಕಿದೆಯಪ್ಪ ಈ ಬಜೆಟ್ ಅಲ್ಲಿ ಅಂತ ನೋಡೋದಾದ್ರೆ, ಎಸ್, 2026-27ನೇ ಸಾಲಿನ ಆಯವ್ಯಯವು ಕೇವಲ ಅಂಕಿಅಂಶಗಳ ಪಟ್ಟಿಯಲ್ಲ, ಇದು ನಾಡಿನ ಜನರ ಆಶೋತ್ತರಗಳ ಪ್ರತಿಬಿಂಬವಾಗಿದೆ. ಸರ್ಕಾರವು ಈ ಬಾರಿ ಪಂಚ ಗ್ಯಾರಂಟಿ ಯೋಜನೆಗಳಿಗಾಗಿ ಬಜೆಟ್ನ ಬಹುದೊಡ್ಡ ಪಾಲನ್ನ ಮೀಸಲಿಟ್ಟಿದೆ. ರಾಜ್ಯದ ಅಭಿವೃದ್ಧಿ ಮತ್ತು ಜನ ಕಲ್ಯಾಣದ ನಡುವೆ ಸಮತೋಲನ ಆಯ್ದುಕೊಳ್ಳುವ ಸವಾಲಿನ ನಡುವೆಯೂ ಬಡ ಮತ್ತು ಮಧ್ಯಮ ವರ್ಗದವರ ಕೈ ಹಿಡಿಯುವ ಪ್ರಯತ್ನ ಇಲ್ಲಿ ಎದ್ದು ಕಾಣುತ್ತಿದೆ. ನಮ್ಮ ರಾಜ್ಯದ GDP ದರ ಏರುತ್ತಿರುವ ಬೆನ್ನಲ್ಲೇ ಸಾಮಾನ್ಯ ಜನರ ಜೀವನ ಮಟ್ಟ ಸುಧಾರಿಸಲು ಈ ಯೋಜನೆಗಳು ಎಷ್ಟು ಪೂರಕವಾಗಿದೆ ಎಂಬುದನ್ನ ನಾವು ವಿವರವಾಗಿ ನೋಡೋಣ. ಎಸ್, ಈ ಬಜೆಟ್ನ ಅತಿದೊಡ್ಡ ಹಂಚಿಕೆ ಎಂದರೆ ಅದು ಗೃಹಲಕ್ಷ್ಮಿ ಯೋಜನೆ. ಈ ಯೋಜನೆಗಾಗಿ ಬರೋಬ್ಬರಿ 28,608 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಮೊತ್ತದಲ್ಲಿ ಏರಿಕೆಯಾಗಿರುವುದು ಮಹಿಳೆಯರ ಆರ್ಥಿಕ ಸ್ಥಿತಿಗತಿ ಸುಧಾರಿಸಲು ಸರ್ಕಾರದ ಬದ್ಧತೆಯನ್ನು ತೋರಿಸುತ್ತದೆ. ಎರಡನೆಯದಾಗಿ, ಜನ ಸಾಮಾನ್ಯರಿಗೆ ನೇರವಾಗಿ ತಲುಪುವ ಗೃಹ ಜ್ಯೋತಿ ಯೋಜನೆಗೆ ಈ ಬಾರಿ 10,578 ಕೋಟಿ ರೂಪಾಯಿಗಳನ್ನ ನೀಡಲಾಗಿದೆ. 200 ಯೂನಿಟ್ಗಳವರೆಗಿನ ಉಚಿತ ವಿದ್ಯುತ್ ಯೋಜನೆ ಆರಂಭವಾದಾಗಿನಿಂದ ಮಧ್ಯಮ ವರ್ಗದ ಕುಟುಂಬಗಳು ಪ್ರತಿ ತಿಂಗಳು ಸುಮಾರು 800ರಿಂದ 1,200 ರೂಪಾಯಿಗಳವರೆಗೂ ಉಳಿತಾಯ ಮಾಡುತ್ತಿವೆ. ವಿದ್ಯುತ್ ದರ ಏರಿಕೆಯ ಆತಂಕದ ನಡುವೆ ಈ 10,578 ಕೋಟಿ ರೂಪಾಯಿಗಳ ಅನುದಾನವು ರಾಜ್ಯದ 1.6 ಕೋಟಿಗೂ ಅಧಿಕ ಕುಟುಂಬಗಳಿಗೆ ದೊಡ್ಡ ಸಮಾಧಾನ ತಂದಿದೆ. ರಾಜ್ಯದ ಆಹಾರ ಭದ್ರತೆಗೆ ಒತ್ತು ನೀಡಿರುವ ಸರ್ಕಾರ ಅನ್ನಭಾಗ್ಯ ಯೋಜನೆಗೆ ಬರೋಬ್ಬರಿ 6,200 ಕೋಟಿ ರೂಪಾಯಿಗಳನ್ನ ನೀಡಿದೆ. ಅಕ್ಕಿಯ ಲಭ್ಯತೆ ಮತ್ತು ಅದರ ಬದಲಿಗೆ ನೀಡಲಾಗುತ್ತಿರುವ ನಗದು ವರ್ಗಾವಣೆ ಎರಡನ್ನೂ ಗಮನದಲ್ಲಿಟ್ಟುಕೊಂಡು ಈ ಮೊತ್ತವನ್ನ ನಿಗದಿಪಡಿಸಲಾಗಿದೆ. ಬಡ ಜನರ ಹಸಿವು ನೀಗಿಸುವುದು ಸರ್ಕಾರದ ಬಹುಮುಖ್ಯ ಆದ್ಯತೆ ಆಗಿದೆ. ಇನ್ನು ಮಹಿಳೆಯರ ಉಚಿತ ಪ್ರಯಾಣದ ಶಕ್ತಿ ಯೋಜನೆಗೆ 5,300 ಕೋಟಿ ರೂಪಾಯಿಗಳನ್ನ ನೀಡಲಾಗಿದೆ. ರಾಜ್ಯ ಸಾರಿಗೆ ನಿಗಮಗಳ ನಷ್ಟವನ್ನ ಸರಿದೂಗಿಸಲು ಮತ್ತು ಮಹಿಳೆಯರಿಗೆ ಸಾರಿಗೆ ಸೌಲಭ್ಯ ಒದಗಿಸಲು ಈ ಅನುದಾನ ಅತ್ಯಗತ್ಯ. ಇದು ಮಹಿಳೆಯರ ಉದ್ಯೋಗಾವಕಾಶ ಮತ್ತು ಚಲನಶೀಲತೆಯನ್ನು ಕೂಡ ಹೆಚ್ಚಿಸುವಲ್ಲಿ ಯಶಸ್ವಿಯಾಗಿದೆ. ಆದರೆ ಈ ಬಾರಿಯ ಬಜೆಟ್ನಲ್ಲಿ ಒಂದು ಚರ್ಚೆಯ ವಿಷಯವೆಂದರೆ, ಯುವ ನಿಧಿ ಯೋಜನೆಗೆ ಹೊಸದಾಗಿ ಯಾವುದೇ ರೀತಿಯ ಅನುದಾನವನ್ನ ಘೋಷಿಸದಿರುವುದು. ನಿರುದ್ಯೋಗಿ ಪದವೀಧರರು ಮತ್ತು ಡಿಪ್ಲೊಮೊದಾರರಿಗೆ ನೀಡಲಾಗುತ್ತಿದ್ದ ಈ ಯೋಜನೆಯು ಮುಂದಿನ ದಿನಗಳಲ್ಲಿ ಕೌಶಲಾಭಿವೃದ್ಧಿ ಯೋಜನೆಗಳೊಂದಿಗೆ ವಿಲೀನವಾಗುವ ಮುನ್ಸೂಚನೆ ನೀಡುತ್ತಿದೆ. ಗ್ಯಾರಂಟಿ ಯೋಜನೆಗಳಿಗೆ ಒಟ್ಟು 50,000 ಕೋಟಿಗೂ ಅಧಿಕ ಹಣ ಖರ್ಚಾಗುತ್ತಿರುವುದರಿಂದ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣದ ಕೊರತೆಯಾಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಮುಂದಿರುವ ದೊಡ್ಡ ಸವಾಲಾಗಿದೆ. ವಿರೋಧ ಪಕ್ಷಗಳು ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದರೂ ಜನರ ಖರೀದಿ ಸಾಮರ್ಥ್ಯ ಹೆಚ್ಚಿಸುವುದರಿಂದ ರಾಜ್ಯದ GST ಸಂಗ್ರಹವು ಹೆಚ್ಚುತ್ತಿದೆ ಎಂಬುದು ಸರ್ಕಾರದ ವಾದವಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ, 2026ರ ಈ ಬಜೆಟ್ ಸಾಮಾಜಿಕ ನ್ಯಾಯದ ಹಾದಿಯಲ್ಲಿ ಒಂದು ದಿಟ್ಟ ಹೆಜ್ಜೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಶಕ್ತಿ ಯೋಜನೆಗಳ ಮುಂದುವರಿಕೆಗಾಗಿ ಮಾಡಲಾದ ಈ ಹಂಚಿಕೆಗಳು ಬಡವರ ಬದುಕಿನಲ್ಲಿ ಸ್ಥಿರತೆಯನ್ನ ತಂದಿದೆ. ಅನುದಾನ, ಈ ಅಂಕಿಅಂಶಗಳು ಕೇವಲ ಸರ್ಕಾರಿ ವೆಚ್ಚಗಳಲ್ಲ, ಇವು ನಮ್ಮ ಜನರ ಬದುಕಿನ ಗುಣಮಟ್ಟವನ್ನ ಅಳೆಯುವ ಮಾನದಂಡಗಳು. ಮುಂದಿನ ದಿನಗಳಲ್ಲಿ ಈ ಯೋಜನೆಗಳ ಸಮರ್ಪಕ ಅನುಷ್ಠಾನ ಮತ್ತು ರಾಜ್ಯದ ಸಮಗ್ರ ಅಭಿವೃದ್ಧಿ ಎರಡೂ ಸಮತೋಲನದಲ್ಲಿ ಸಾಗಲಿ ಎನ್ನುವುದೇ ಎಲ್ಲರ ಆಶಯ. ಇದು ಈ ಹೊತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ, ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.